ಹಾಲೆಲೂಯಾ. ಗುಡ್ ಮಾರ್ನಿಂಗ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಬನ್ನಿರಿ, ಈ ದಿನ ಮತ್ತೊಂದು ಸಾರಿ ನಮ್ಮ ದೇವರ ವಾಕ್ಯಗಳನ್ನು ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಮಾತುಗಳಲ್ಲಿರುವ ಶಕ್ತಿ, ನಿಮ್ಮ ನಾಮದಲ್ಲಿ ಪ್ರಾರ್ಥಿಸುವುದರಲ್ಲಿರುವಂತಹ ಶಕ್ತಿ, ನಿಮ್ಮಲ್ಲಿ ನಂಬಿಕೆ ಇಡುವುದರಿಂದ ನಾವು ಹೊಂದಿಕೊಳ್ಳುವಂತಹ ಆಶೀರ್ವಾದ ನಾವೆಲ್ಲರೂ ಹೊಂದಿಕೊಳ್ಳುವಂತೆ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಅದು ಪ್ರೇರೆ, ದೇವರ ವಾಕ್ಯದಲ್ಲಿ ಶಕ್ತಿ ಇದೆ. ಆತನಿಗೆ ನಾವು ಪ್ರಾರ್ಥಿಸುವುದರಿಂದ ಅದ್ಭುತ ಕಾರ್ಯಗಳನ್ನು ಕಾಣಬಲ್ಲೆವು. ಅಷ್ಟಕ್ಕೂ ನೀವು ಪ್ರಾರ್ಥನೆ ಮಾಡಿಕೊಳ್ತೀರಾ? ಪ್ರಾರ್ಥಿಸಿಕೊಳ್ತಿದ್ದೇವೆ ಅನ್ನುವರು ಬಹಳಷ್ಟು ಜನ ಇದ್ದಾರೆ. ಆದರೆ ನಮ್ಮ ಪ್ರಾರ್ಥನೆ ಯಾವ ರೀತಿಯಾಗಿದೆ ಎನ್ನುವುದು ಬಹಳ ಪ್ರಾಮುಖ್ಯವಾಗಿದೆ. ಈ ದಿನ ಬುಧವಾರವಲ್ಲವೋ, ಮಧ್ಯವಾರದ ಪ್ರಾರ್ಥನೆ ಕೂಟಗಳಿರ್ತವೆ ಬಹಳಷ್ಟು ಸಭೆಗಳಲ್ಲಿ. ಆದರೆ ಬಹಳ ಕಡಿಮೆ ಜನ ಹಾಜರಾಗ್ತಾರೆ. ಅದಕ್ಕಾಗಿ ಕೆಲವೊಂದು ಜನ ಪಾಸ್ಟರ್ಸ್ಗಳಂತೂ ಈ ಮಧ್ಯವಾರದ ಕೂಟವನ್ನು ಪೂರ್ತಿಯಾಗಿ ಬಿಟ್ಟುಬಿಡ್ತಾರೆ. ಆದರೆ ಫರಿಸಾಯರು ವಾರಕ್ಕೆ 2 ವಾರ್ತಿ ಉಪವಾಸವಿದ್ದು ಪ್ರಾರ್ಥಿಸ್ತಾರಂತೆ. ನಿಮ್ಮ ಭಕ್ತಿ ಫರಿಸಾಯರ ಭಕ್ತಿಗಿಂತ ಹೆಚ್ಚಾಗದಿದ್ದರೆ ನಾನು ಮೆಚ್ಚುವುದಿಲ್ಲ ಅಂದಿದ್ದಾರೆ ಕರ್ತನಾದ ಯೇಸು. ಆಚಾರದ ಭಕ್ತಿಯೇ ಸಭೆಗೆ 2 ಸಾರಿ ಹೋಗುವಂಥದ್ದಾಗಿರೋದಾದರೆ ಮತ್ತೆ ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಲು ಸಭೆಯಾಗಿ ವಿಶ್ವಾಸಿಗಳಾಗಿ ಕೂಡಿ ಬರುವ ನಾವು ನಮಗೋಸ್ಕರವಲ್ಲದೆ ಅನೇಕರಿಗೆ ವಿಜ್ಞಾಪನೆ ಮಾಡುವುದು ಎಷ್ಟೋ ಅವಶ್ಯಕವಾಗಿದೆ ಅಲ್ಲವೇ? ಹಾಗಾಗಿ ಕನಿಷ್ಠ ವಾರಕ್ಕೆ 2 ಸಾರಿ ಆದರೂ ಸಭೆಯಾಗಿ ಸೇರಿ ಬರುವುದು, ಅದು 1000 ಮಂದಿಯೋ 100 ಮಂದಿಯೋ 10 ಮಂದಿಯೋ ಕೂಡಿ ಬರುವುದು ಮುಖ್ಯವಲ್ಲ. ದ ಮಿನಿಮಮ್ ನಂಬರ್ ಎಷ್ಟು ಗೊತ್ತಾ ಪ್ರಿಯರೇ? 2. ನೋಡೋಣ ಬನ್ನಿ. ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯ 18ನೇ ವಚನ ಓದುತ್ತೇನೆ, ಕೇಳ್ರಿ. ವಚನ 19 ಕೂಡ ಓದುತ್ತೇನೆ. ಇದಲ್ಲದೆ ನಿಮ್ಮಲ್ಲಿ 2 ಏನಂತೆ? ನಿಮ್ಮಲ್ಲಿ 2 ತಾವು ಬೇಡಿಕೊಳ್ಳತಕ್ಕ ಯಾವುದಾದರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಎಷ್ಟು ಜನ ಅಂತೆ? 2. ಏನ್ ಪ್ರಿಯರೇ, ಚರ್ಚಲ್ಲಿ 2 ಇದ್ರೆ ಪ್ರಾರ್ಥಿಸ್ಲಿಕ್ಕಾಗೋದಿಲ್ವೋ? 3 ಇದ್ರೆ ಪ್ರಾರ್ಥಿಸ್ಲಿಕ್ಕಾಗೋದಿಲ್ವೋ? 10 ಮಂದಿ ಇದ್ರೆ ಪ್ರಾರ್ಥಿಸ್ಲಿಕ್ಕಾಗೋದಿಲ್ವೋ? ನಿಮ್ಮ ಸಭೆಗಳಲ್ಲಿ ಪ್ರಾರ್ಥನಾ ಕೂಟಗಳು ಇಲ್ಲದೇ ಇರುವುದಾದರೆ ನಿಮ್ಮ ದೈವ ಸೇವಕರಿಗೆ ಕೇಳಿ, ನಾವು ಬರ್ತೇವಯ್ಯ, ನಾವು ಸೇರಿ ಪ್ರಾರ್ಥಿಸೋಣ ಎಂಬುದಾಗಿ ಕರೆದು ಪ್ರಾರ್ಥಿಸಿ ನೋಡಿ, ಎಷ್ಟು ಅದ್ಭುತ ಕಾರ್ಯಗಳು ನಡೆಯುತ್ತವೆ. ನಿಮಗೆ ಒಬ್ಬರಾಗಿ ಪ್ರಾರ್ಥಿಸೋದು ಅವಶ್ಯಕವೇ? ನೀವು ಪ್ರಾರ್ಥಿಸುವಾಗೆಲ್ಲ ಕೋಣೆಯೊಳಗೆ ಹೋಗಿ ಪ್ರಾರ್ಥಿಸಿ ಅಂದಿದ್ದಾರೆ ದೇವರು. ಅದು ನಿಜವೇ. ಒಬ್ಬಂಟಿಗರಾಗಿ ನೀವು ದೇವರೊಂದಿಗೆ ಪ್ರಾರ್ಥಿಸಬೇಕು. ಆವಾಗಲೂ ಕೂಡ ನೀವು ದೇವರು 2 ಇರ್ತೀರಿ. ನೀವು ಮಾಡುವ ಪ್ರಾರ್ಥನೆ ದೇವರು ಅಂಗೀಕರಿಸ್ತಾರೆ. ಆದರೆ ನೀವು ಕುಟುಂಬವಾಗಿದ್ದೀರಲ್ಲವೇ? ಅಂದರೆ ಅದರ ಅರ್ಥ ತಂದೆ ತಾಯಿಗಳೊಂದಿಗೆ ನಾವಿರುವಾಗ ತಂದೆ ತಾಯಿಗಳೊಂದಿಗೆ ಇರುವುದು ಕುಟುಂಬ. ವಿವಾಹವಾದ ನಂತರ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರು ಒಂದೇ ಶರೀರವಾಗುವರು, ಅವರದೇ ಆದ ಅದು ಕುಟುಂಬ. ವಿವಾಹ ಆದ ನಂತರ 2 ಇದ್ದಾರೆ ಕನಿಷ್ಠ. ಮನುಷ್ಯನು ಒಬ್ಬಂಟಿಗನಾಗಿರೋದು ಒಳ್ಳೆಯದಲ್ಲವೆಂದು ಸರಿಬೀಳುವ ಸಂಗತಿಯನ್ನು ದೇವರುಂಟು ಮಾಡಿದ್ರು. ಹೌದಲ್ಲ ಪ್ರಿಯರೇ? 2 ಇದ್ರೆ ಒಬ್ಬರು ಬಿದ್ದರೆ ಇನ್ನೊಬ್ಬರು ಎದ್ದೇಳಿಸಬಹುದು. ಅದಕ್ಕಾಗಿಯೇ ದೇವರು 2 ತನ್ನ ಶಿಷ್ಯರನ್ನು ಕಳಿಸುತ್ತಾರೆ ಸುವಾರ್ತೆ ಸಾರುವುದಕ್ಕಾಗಿ. 2 ಐಕ್ಯವಾಗಿರೋದಾದ್ರೆ ಅದ್ಭುತ ನಡೆಯುತ್ತೆ ಪ್ರಿಯರೇ. ನೀವು ವಿವಾಹ ಮಾಡಿಕೊಂಡ ನಂತರ ಗಂಡ ಹೆಂಡತಿಯರಾಗಿ ನೀವಿಬ್ಬರು ಒಟ್ಟಿಗೆ ಸುತ್ತಾಡಲು ಹೋಗ್ತೀರಿ, ಒಟ್ಟಿಗೆ ಊಟ ಮಾಡ್ತೀರಿ, ಒಟ್ಟಿಗೆ ಬೈಕ್ ಮೇಲೆ ಹೋಗ್ತೀರಿ, ಒಟ್ಟಿಗೆ ಮಾರ್ಕೆಟಿಗೆ ಹೋಗ್ತೀರಿ, ಒಟ್ಟಿಗೆ ಉದ್ಯೋಗಕ್ಕಾಗಿ ಹೋಗ್ತೀರಿ. ಹೀಗೆ ಏನೇನು ಮಾಡ್ತಾ ಇದ್ದೀರಿ ಎಂಬ ಸಂಗತಿ ಪಕ್ಕಕ್ಕಿಡೀರಿ. 2 ಸೇರಿ ನೀವು ಪ್ರಾರ್ಥಿಸುವುದಾದರೆ ಎಷ್ಟು ಅದ್ಭುತಗಳಾಗ್ತವೆ ಗೊತ್ತಾ ನಿಮಗೆ? ಈ ಭೂಮಿಯ ಮೇಲೆ ನಿಮ್ಮಲ್ಲಿ 2 ತಾವು ಬೇಡಿಕೊಳ್ಳತಕ್ಕ ಯಾವುದಾದರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುವುದು ಎಂದು ನಿಮಗೆ ಹೇಳುತ್ತೇನೆ. ಗಂಡ ಹೆಂಡತಿಯರಿಬ್ಬರು ಒಂದೇ ಮನಸ್ಸಿನಿಂದ ಪ್ರಾರ್ಥಿಸಬೇಕು. ಬಹಳಷ್ಟು ಸಾರಿ ಒಟ್ಟಿಗೆ ಪ್ರಾರ್ಥಿಸ್ತಿದ್ದೇವೆ ಅನ್ನುತ್ತಾರೆ. ಆದರೆ ಗಂಡನ ಧ್ಯೇಯ ಬೇರೆ, ಹೆಂಡತಿಯ ಧ್ಯೇಯ ಬೇರೆ. ಗಂಡನ ಭಾರ ಬೇರೆ, ಹೆಂಡತಿಯ ಭಾರ ಬೇರೆ. ಒಬ್ಬರು ಒಂದು ಕಡೆ ಮುಖ, ಇನ್ನೊಬ್ಬರು ಇನ್ನೊಂದು ಕಡೆ ಮುಖ ಇಟ್ಕೊಂಡು ಪ್ರಾರ್ಥಿಸೋರು ಇದ್ದಾರೆ. ಅಂಥದ್ರಲ್ಲಿ ನೀವು 2 ಒಂದೇ ಸ್ಥಳದಲ್ಲಿ ಕೂತ್ಕೊಂಡಿರುವಾಗ, ಒಂದೇ ಸ್ಥಳದಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ರು ಸಹ ಏಕ ಮನಸ್ಸುಳ್ಳವರಾಗಿಲ್ಲದಿದ್ದರೆ
ಅಲ್ಲಿ ಅದ್ಭುತ ನಡೆಯುವುದಿಲ್ಲ. ಏಕ ಮನಸ್ಸು ಎನ್ನುವಂಥದ್ದು ದೇವರು ನಮಗೆ ಕೊಟ್ಟಿರುವ ವರವಾಗಿದೆ. ಏಕ ಮನಸ್ಸುಳ್ಳವರಾಗಿರಿ ಎಂದು ವಾಕ್ಯ ಹೇಳ್ತದೆ. ಇಬ್ಬರು ಮೂವರು ಏಕ ಮನಸ್ಸುಳ್ಳವರಾಗಿ ಒಂದೇ ಮನಸ್ಸಿನಿಂದ ಏನಾದರೂ ಬೇಡಿಕೊಳ್ಳುವುದಾದರೆ ಅದನ್ನು ತಪ್ಪದೆ ಕೊಡ್ತಾರೆ ದೇವರು. ನೋಡಿರಿ, ಈ ದಿನ ಬಹಳಷ್ಟು ಗಂಡ ಹೆಂಡತಿಯರಿಗೆ ವಿವಾಹವಾದ ನಂತರ ಅವರಿಗೆ ಮಕ್ಕಳೇ ಆಗ್ತಾ ಇಲ್ಲ. ಬಹಳಷ್ಟು ಜನ ನನ್ನ ಹತ್ರ ಬಂದು ಹೇಳ್ತಾ ಇರ್ತಾರೆ, 4 ವರ್ಷಗಳಾದವು, 3 ವರ್ಷಗಳಾದವು, ಆದರೂ ನಮಗಿನ್ನೂ ಮಕ್ಕಳಿಲ್ಲ ಎಂದು. ಸಾಧಾರಣವಾಗಿ ಮದುವೆಯಾಗಿ 1 ವರ್ಷದೊಳಗಾಗಿ ಇಲ್ಲವೇ 2 ವರ್ಷದೊಳಗಾಗಿ ಒಂದು ಮಗು ಹಡಿಯುವಂಥದ್ದು ಸಹಜವಾಗಿರುತ್ತೆ. ಆದರೆ ಯಾಕೆ ಮಕ್ಕಳಾಗ್ತಾ ಇಲ್ಲ? 5 ವರ್ಷಗಳಾದರೂ, 6 ವರ್ಷಗಳಾದರೂ, 7 ವರ್ಷ, 10 ವರ್ಷಗಳಾದರೂ ನಾವು ಡಾಕ್ಟರ್ ಬಳಿಗೆ ಹೋಗಿದ್ದೇವೆ, ಎಲ್ಲ ವಿಧವಾದ ಚಿಕಿತ್ಸೆ ತೆಗೆದುಕೊಂಡಿದ್ದೇವೆ ಎಂದು ಹೇಳ್ತಾರೆ ಹೊರತು ನೀವಿಬ್ಬರು ಸೇರಿಕೊಂಡು ಅಂದರೆ ಗಂಡ ಹೆಂಡತಿಯರಾಗಿ ಪ್ರಾರ್ಥಿಸಿದ್ದೀರಾ ಎಂದಾದರೂ? ನಮಗೊಂದು ಮಗು ಕೊಡಿಯಿರಿ ದೇವರೇ, ಆ ಮಗುವನ್ನು ನಿಮಗಾಗಿ ಬೆಳೆಸುತ್ತೇವೆ ಎಂದು ಒಪ್ಪಂದ ಮಾಡಿಕೊಂಡಿದ್ದೀರಾ ಎಂದಾದರೂ? ಅಷ್ಟಕ್ಕೂ ನೀವಿಬ್ಬರು ಏಕ ಮನಸ್ಸಿನಿಂದ ಪ್ರಾರ್ಥಿಸೋದಾದರೆ ಏನು ಬೇಡಿಕೊಂಡ್ರೂ ಕೊಡ್ತೇನೆಂದಿರುವ ದೇವರು, ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವೂ ಗರ್ಭಫಲವೂ ಆತನ ಬಹುಮಾನವಾಗಿದೆ. ಅದನ್ನು ಧಾರಾಳವಾಗಿ ಕೊಡುವುದಕ್ಕಾಗಿ ಆತನು ಯಾವಾಗಲೂ ಸಿದ್ಧವಾಗಿದ್ದಾನೆ. ಹಾಗಾಗಿ ಇಂದಿನಿಂದ ದಯವಿಟ್ಟು ಹೆಂಡತಿ ಮೇಲೆ ನಿಂದೆ ಹೊರಿಸಬೇಡಿ ಮಕ್ಕಳಾಗಲಾರದಕ್ಕಾಗಿ, ಇಲ್ಲವೇ ಗಂಡನಲ್ಲಿ ಲೋಪ ಇದೆ ಎಂದು ಹೇಳಬೇಡಿ. ನೀವಿಬ್ಬರೂ ಸೇರಿ ಪ್ರಾರ್ಥಿಸೋದಾದರೆ, ನೀವಿಬ್ಬರೂ ಸೇರಿ ಯೇಸುವಿನಲ್ಲಿ ನಂಬಿಕೆ ಇಡೋದಾದರೆ, ಡಾಕ್ಟರ್ಸ್ಗಳು ಅಸಾಧ್ಯವೆಂದು ಹೇಳಿದರೂ ಕೂಡ, ಪರಿಸ್ಥಿತಿಗಳು ಅನುಕೂಲವಾಗಿಲ್ಲದಿದ್ದರೂ ಕೂಡ ಅದ್ಭುತಗಳನ್ನು ಮಾಡುವ ದೇವರು ನಿಮ್ಮ ಮೊರೆಯನ್ನು ಲಾಲಿಸಿ ನಿಮ್ಮ ಹೃದಯ ತವಕ ತೀರಿಸ್ತಾರೆ. ಯಾವುದೇ ವಿಷಯದಲ್ಲಾಗಿರ್ಬೋದು. ಗರ್ಭಫಲ ಒಂದೇ ಅಲ್ಲ, ನಿಮಗೆ ಉದ್ಯೋಗ ಬೇಕು ಅಂದಾಗ, ನಿಮಗೊಂದು ಮನೆ ಬೇಕು ಅಂದುಕೊಂಡಾಗ, ಇಲ್ಲವೇ ನೀವೊಂದು ಪ್ರಯಾಣ ಮಾಡಬೇಕು ಅಂದ್ಕೊಂಡಾಗ, ನೀವು ಉದ್ಯೋಗ ಮಾಡಬೇಕಂದಾಗ, ಈ ದಿನಗಳಲ್ಲಿ ಗಂಡ ಒಂದು ಕಡೆ ಹೆಂಡತಿ ಒಂದು ಕಡೆ ಉದ್ಯೋಗ ಮಾಡ್ತಾರಲ್ಲವೇ? ನೋಡಿ ಪ್ರಿಯರೇ, ಅದು ವಾಕ್ಯಾನುಸಾರವಾದದಲ್ಲ. ಗಂಡ ಹೆಂಡತಿಯನ್ನು ಬೇರ್ಪಡಬಾರದು, ಹೆಂಡತಿ ಗಂಡನಿಂದ ಬೇರ್ಪಡಬಾರದೆಂದು ವಾಕ್ಯ ಹೇಳುತ್ತೆ. ಇಬ್ಬರ ಅನುಮತಿಯ ಮೇರೆಗೆ ಬೇಕಾದರೆ ಸ್ವಲ್ಪ ಕಾಲ ನೀವು ಬೇರೆ ಇರಬಹುದಾದರೆ, ನೀವು ಅನೇಕ ತಿಂಗಳುಗಳವರೆಗೂ, ಅನೇಕ ವರ್ಷಗಳವರೆಗೂ ಒಬ್ಬರು ಒಂದು ಕಡೆ ಇನ್ನೊಬ್ಬರು ಇನ್ನೊಂದು ಕಡೆ ಇದ್ದು ನಮಗೆ ಮಕ್ಕಳಾಗಲಿಲ್ಲ ಅಂದರೆ ಹೇಗೆ ನಡೆಯುತ್ತೆ? ನಮಗೆ ಇನ್ನೂ ಕುಟುಂಬದ ಅವಗಾಹನವೇ ಆಗಿಲ್ಲ ಅಂದರೆ ಅದು ಹೇಗೆ ಬರುತ್ತೆ? ಒಂದು ವೇಳೆ ಇಬ್ಬರಿಗೂ ಗೌರ್ಮೆಂಟ್ ಜಾಬ್, ಒಬ್ಬರಿಗೊಂದು ಕಡೆ ಇನ್ನೊಬ್ಬರಿಗೆ ಇನ್ನೊಂದು ಕಡೆ ಇರೋದಾದರೆ, ಇಬ್ಬರು ಏಕ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿದ್ದೇವ್ರೆ ಒಂದೇ ಕಡೆ ನಾವಿರಬೇಕೆಂದು ಎಷ್ಟೋ ಜನರಿಗೆ ನಾವು ಹೇಳಿದ್ದೇವೆ. ಅಂಥವರ ಪಕ್ಷದಲ್ಲಿ ನಾನು ಕೂಡ ಪ್ರಾರ್ಥಿಸಿದ್ದೇನೆ. ಅಸಾಧ್ಯವಾಗಿದೆ ಎನ್ನುವುದನ್ನು ಅವರಿಗೋಸ್ಕರವೇ ಡಿಪಾರ್ಟ್ಮೆಂಟ್ ಇದ್ದಂತೆಯೇ, ಅವರಿಗೋಸ್ಕರವೇ ಆ ಉದ್ಯೋಗ ದೇವರು ಕೂಡಿಟ್ಟಂತೆ ಗಂಡ ಹೆಂಡತಿಯರು ಒಂದೇ ಸ್ಥಳದಲ್ಲಿ ಕೆಲಸ ಮಾಡಿ ಚೆನ್ನಾಗಿ ಕುಟುಂಬ ಕಟ್ಕೊಳ್ತಿದ್ದಾರೆ. ಇಂತಹ ಸಾಕ್ಷಿ ಬಹಳಷ್ಟಿವೆ. ನೀವು ಬೇಡಿಕೊಳ್ತಾ ಇಲ್ಲ ದೇವರಿಗೆ, ಏಕ ಮನಸ್ಸು ತೋರಿಸ್ತಾ ಇಲ್ಲ. ನಾನು ನನ್ನ ಗಂಡ ಒಂದೇ ಸ್ಥಳದಲ್ಲಿ ಇರಬೇಕು, ನಾವಿಬ್ಬರೂ ಸೇರಿ ಒಂದೇ ಸ್ಥಳದಲ್ಲಿ ಪ್ರಾರ್ಥಿಸಬೇಕಂದ್ಕೊಳ್ಬೇಕು. ಬಹಳ ವಿಚಿತ್ರ. ಕೆಲವೊಂದು ಸಾರಿ ಹೇಳಿದ್ದೇನೆ, ಗಂಡ ಒಂದು ಕಡೆ ಹೆಂಡತಿ ಒಂದು ಕಡೆ ಇದ್ದರೆ ನಮಗೆ ಮಕ್ಕಳಾಗಿಲ್ಲ ಅಂತಾರೆ. ಮತ್ತೆ ಮಕ್ಕಳು ಎಲ್ಲಿಂದ ಆಗ್ತಾರೆ ಹೇಳಿ? ಸರಿ, ಎಷ್ಟು ಸಾರಿ ಭೇಟಿ ಆಗ್ತೀರಿ ಅಂದಾಗ ಕೆಲವೊಂದು ಸಾರಿ ಭೇಟಿ ಆಗ್ತೇವೆ, ಕೆಲವೊಂದು ಸಾರಿ ಭೇಟಿ ಆಗಲು ಏನಾದರೂ ಫ್ರೆಂಡ್ಸ್ ಆಗಿದ್ದೀರೋ? ನೋಡಿರಿ, ಗಂಡ ಹೆಂಡತಿಯರು ಒಟ್ಟಿಗೆ ಜೀವಿಸಬೇಕು, ಒಟ್ಟಿಗೆ ಪ್ರಾರ್ಥಿಸಬೇಕು, ಅವಾಗಲೇ ಒಟ್ಟಿಗೆ ಫಲಿಸ್ತಾರೆ. ಯಾವುದೇ ವಿಷಯದಲ್ಲಾಗಿರಲಿ ಏಕ ಮನಸ್ಸುಳ್ಳವರಾಗಿರೋದಾದರೆ ಅದ್ಭುತ ನಡೆಯುತ್ತೆ. ಗಂಡ ಉಳಿತಾಯ ಮಾಡಿದ್ರೆ ಹೆಂಡತಿ ಉಡಾಯಿಸಿಬಿಟ್ರೆ ಆ ಮನೆಯಲ್ಲಿ ಸಮೃದ್ಧಿ ಹೇಗಿರುತ್ತೆ ಹೇಳಿ? ಇಲ್ಲವೇ ಹೆಂಡತಿ ಉಳಿತಾಯ ಮಾಡಿದ್ರೆ ಗಂಡ ಉಡಾಯಿಸಿಬಿಟ್ರೆ ಹೇಗಿರುತ್ತೆ? ಆ ಕುಟುಂಬದಲ್ಲಿ ಅಂದುಕೊಂಡದ್ದನ್ನು ಅವ್ರು ಹೇಗೆ ಸಾಧಿಸ್ಲಿಕ್ಕಾಗತ್ತೆ? ನನ್ನ ಸಂಬಳ ಎಷ್ಟು, ನನ್ನ ಆದಾಯವೆಷ್ಟು, ನನ್ನ ಖರ್ಚೆಷ್ಟು, ನನ್ನ ಬಡ್ಜೆಟ್ ಎಷ್ಟು, ನಾನು ಎಷ್ಟು ಖರ್ಚು ಮಾಡಬೇಕು, ಎದಕ್ಕಾಗಿ ಮಾಡಬೇಕು ಎಂದು ಹೀಗೆ ಇಬ್ಬರೂ ಸೇರಿ ಪ್ರಾರ್ಥಿಸಿರಿ. ಇಷ್ಟು ಸಣ್ಣ ಸಣ್ಣ ವಿಷಯಕ್ಕಾಗಿಯೂ ಪ್ರಾರ್ಥಿಸಬೇಕು. ಇದು ಸಣ್ಣ ವಿಷಯವೇನಲ್ಲ, ನಮ್ಮ ಜೀವಿತಕ್ಕೆ ಸಂಬಂಧಪಟ್ಟ ವಿಷಯವಾಗಿದೆ. ನಿಮ್ಮ ಆರ್ಥಿಕ ಸ್ಥಿತಿ ಸರಿಯಾಗಿಲ್ಲದಿದ್ದರೆ ನೀವು ಆಧ್ಯಾತ್ಮಿಕವಾಗಿ ಬೆಳೆಯಲು ಸಾಧ್ಯವೋ? ನಿಮ್ಮ ಕುಟುಂಬದಲ್ಲಿ ಏಕಮನಸ್ಸಿಲ್ಲದಿದ್ದರೆ ನಿಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದಗಳನ್ನು ಹೊಂದಬಲ್ಲಿರೋ? ಈ ದಿನದಿಂದಲೇ ಒಂದು ತೀರ್ಮಾನ ತೆಗೆದುಕೊಳ್ಳ್ರಿ. ಒಂದು ವೇಳೆ ನಿಮಗಿನ್ನೂ ವಿವಾಹ ಆಗದಿದ್ದರೆ ತಂದೆ ತಾಯಿಗಳಾಗಿ ಏಕಮನಸ್ಸು ವಹಿಸಿರಿ, ಬ್ರದರ್ಸ್ ಸಿಸ್ಟರ್ಸ್ ಆಗಿ ಏಕಮನಸ್ಸು ವಹಿಸಿರಿ. ಒಂದು ವೇಳೆ ನೀವು ಹಾಸ್ಟೆಲ್ನಲ್ಲಿರೋದಾದರೆ ಮತ್ತೊಬ್ಬ ಜೊತೆ ವಿಶ್ವಾಸಿಯೊಂದಿಗೆ ನೀವು ಸೇರಿ ಏಕಮನಸ್ಸುಳ್ಳವರಾಗಿರಿ. ಶಾದ್ರಕ್, ಮೇಷಕ್, ಅಬೇದ್ನೆಗೋ ಅವರು ಫ್ರೆಂಡ್ಸ್ ಆಗಿದ್ರು, ಅವರು ಪ್ರೇಯರ್ ಫ್ರೆಂಡ್ಸ್ ಆಗಿದ್ರು. ದಾನಿಯೇಲನು ಕೂಡ ಅವರ ಫ್ರೆಂಡ್ಶಿಪ್ಪಲ್ಲಿ ಸೇರಿ ಪ್ರೇಯರ್ ಫ್ರೆಂಡ್ ಆಗ್ಬಿಟ್ಟ. ಅವರು ಒಟ್ಟಿಗೆ ಪ್ರಾರ್ಥಿಸಿದಾಗ ದೇವರು ದೊಡ್ಡ ದೊಡ್ಡ ಮರ್ಮಗಳನ್ನು ಬಯಲ್ಪಡಿಸಿದ್ರು. ನಿಮ್ಮ ಕಾಲೇಜಿನಲ್ಲಿ ಅಂಥವರೊಂದಿಗೆ ಸ್ನೇಹ ಮಾಡ್ರಿ,
ಪ್ರಾರ್ಥನಾ ವೀರರನ್ನು ಫ್ರೆಂಡ್ ಆಗಿ ಮಾಡಿಕೊಳ್ಳಿ. ಕಂಡವರೊಂದಿಗೆಲ್ಲ ಸ್ನೇಹ ಮಾಡಿ ಅವರೊಂದಿಗೆ ಸಮಯ ಹಾಳು ಮಾಡಿಕೊಳ್ಬೇಡಿ. ಇಬ್ಬರು ಮೂವರು ಸೇರಿ ಪ್ರಾರ್ಥಿಸುವಾಗ ಅಸಾಧ್ಯವಾದ ಕಾರ್ಯಗಳು ಸಾಧ್ಯವಾಗ್ತವೆ ಪ್ರಿಯರೇ. ಮತ್ತೊಮ್ಮೆ ನೋಡಿ 19ನೇ ವಚನ. ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವುದಾದರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುವುದೆಂದು ನಿಮಗೇ ಹೇಳುತ್ತೇನೆ. ನೀವು ಭೂಲೋಕದಲ್ಲಿ ಬೇಡಿಕೊಳ್ಳುವಾಗ ಪರಲೋಕದಿಂದ ನಿಮಗೆ ಗ್ರಾಂಟ್ ಆಗುತ್ತೆ. ಅಲ್ಲಿಂದ ಅಂದ್ರೆ ಪರಲೋಕದಿಂದ ದೇವರು ನಿಮಗೆ ಕೊಡ್ತಾರೆ. ಇಲ್ಲಿ ನೀವು ಬೇಡಿಕೊಂಡದ್ದನ್ನು ಮರುಕ್ಷಣದಲ್ಲೇ ಅಲ್ಲಿ ನಿಮ್ಮ ವಿಜ್ಞಾಪನೆ ಕೇಳಿಸಲ್ಪಡುತ್ತೆ. ಅಲ್ಲಿಂದ ನಿಮ್ಮ ಪ್ರಾರ್ಥನೆಗೆ ಉತ್ತರ ದೊರಕುತ್ತದೆ. ಎಂತಹ ಕ್ವಿಕ್ ಸರ್ವಿಸ್ ನೋಡಿ. ಎಷ್ಟು ಬೇಗನೆ ದೇವರ ಸನ್ನಿಧಿಯಲ್ಲಿ ನಮ್ಮ ಅಗತ್ಯತೆಗಳನ್ನು ವ್ಯಕ್ತಪಡಿಸಿ ನಂಬಿಕೆಯಿಂದ ನಾವು ಪ್ರಾರ್ಥಿಸಿದಾಗ ಎಂತಹ ಅದ್ಭುತವಾದ ಉತ್ತರಗಳನ್ನು ನಾವು ನೋಡಬಹುದು ನೋಡಿ. ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುವುದು. ಯಾಕೆಂದರೆ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬರುತ್ತಾರೋ ಅಲ್ಲಿ ಅವರ ನಡುವೆ ನಾನಿದ್ದೇನೆ ಅಂದನು. ಅಷ್ಟಕ್ಕೂ ಪ್ರಾರ್ಥನೆ ಎನ್ನುವುದು ಪರಲೋಕವನ್ನು ಭೂಲೋಕವನ್ನು ಒಂದುಗೂಡಿಸುವ ಒಂದು ಅದ್ಭುತವಾದ ಸಾಧನವಾಗಿದೆ. ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆಯಲ್ಲಿ ಕೇಳಿಸಲ್ಪಡುತ್ತೆ. ಆನಂತರ ಆತನ ಉತ್ತರ ನಮಗನುಗ್ರಹಿಸಲ್ಪಡುತ್ತೆ. ಎಲ್ಲಿ ಇಬ್ಬರು ಯಾವುದಾದ್ರೂ ಒಂದು ವಿಷಯದಲ್ಲಿ ಪ್ರಾರ್ಥಿಸ್ತಾರೋ ಅದನ್ನು ಒದಗಿಸಿದ್ದಲ್ಲದೆ ಇಬ್ಬರು ಮೂವರು ಪ್ರಾರ್ಥಿಸುವಾಗ ಅವರ ಮಧ್ಯದಲ್ಲಿ ಇರ್ತೇನೆಂದಿದ್ದಾರೆ. ದ ಮಿನಿಮಮ್ ನಂಬರ್ ಇಬ್ಬರು ಇಲ್ಲವೇ ಮೂವರು ಸೇರಿ ಪ್ರಾರ್ಥಿಸುವುದಾದರೆ, ಏಕ ಮನಸ್ಸಿನಿಂದ ಯೇಸುವಿನ ಹೆಸರಲ್ಲಿ ಕೂಡಿ ಬರೋದಾದರೆ ಯೇಸು ಅಲ್ಲಿರ್ತಾರೆ ಪ್ರಿಯರೇ. ಅದಕ್ಕೆ ಪ್ರಿಯರೇ, ಈ ದಿನಗಳಲ್ಲಿ ಈ ರೀತಿ ಲೈವ್ ಆಗಿ ಇಬ್ಬರು ಮೂವರು ಮನೆಯಲ್ಲಿ ನೀವು ಪ್ರಾರ್ಥಿಸುವಾಗ, ಸಭೆಯಲ್ಲಿ ಸಾರುವ ವಾಕ್ಯ ಕೂಡ ನಾವು ಲೈವ್ ಆಗಿ ಕೊಡುವಾಗ ಸಭೆಯಲ್ಲಿದ್ದ ಪ್ರಸನ್ನತೆ ಇಬ್ಬರು ನೀವು ಮನೆಯಲ್ಲಿ ಕೂತ್ಕೊಂಡು ಕೇಳುವಾಗ ನೀವು ಕೂಡ ಅದನ್ನು ಅಲ್ಲಿ ಅನುಭವಿಸುತ್ತೀರಿ. ಯಾಕೆಂದ್ರೆ ಎಲ್ಲಿ ಇಬ್ಬರು ಮೂವರು ಕೂಡಿ ಬರ್ತಾರೋ ಅದೊಂದು ದೊಡ್ಡ ಸಭೆ ಅಲ್ಲದಿದ್ರು, ಕೆಥಡ್ರಲ್ ಅಲ್ಲದಿದ್ರು ನಾನು ಅಲ್ಲಿದ್ದೇನೆ ಅಂದಿದ್ದಾರೆ ಯೇಸು. ಇಂದಿನಿಂದ ಮುಖ್ಯವಾಗಿ ಗಂಡ ಹೆಂಡತಿಯರಾಗಿ ನೀವಿಬ್ಬರು ಸೇರಿ ಪ್ರಾರ್ಥಿಸ್ರಿ, ಕುಟುಂಬವಾಗಿ ಸೇರಿ ಪ್ರಾರ್ಥಿಸ್ರಿ, ಏಕ ಮನಸ್ಸಿನಿಂದ ಪ್ರಾರ್ಥಿಸಿರಿ, ಆಲಯಕ್ಕೆ ಹೋಗಿ ಜೊತೆ ವಿಶ್ವಾಸಿಗಳೊಂದಿಗೆ ಸೇರಿ ಪ್ರಾರ್ಥಿಸಿರಿ. ಆಗ ಅದ್ಭುತಗಳು ನಮ್ಮ ಜೀವಿತದಲ್ಲಿ ಜರುಗುತ್ತವೆ. ಅದೇ ಇಬ್ಬರು ಮೂವರು ಸೇರಿ ಮತ್ತೊಬ್ಬ ವ್ಯಕ್ತಿಗಾಗಿ ಪ್ರಾರ್ಥಿಸೋದಾದರೆ, ಮತ್ತೊಬ್ಬರಿಗಾಗಿ ಭಾರದಿಂದ ಅವರ ವ್ಯಾಧಿಗಾಗಿ ಪ್ರಾರ್ಥಿಸೋದಾದರೆ, ಮತ್ತೊಬ್ಬರು ಸೈತಾನನ ಬಂಧನದಿಂದ ಬಿಡಿಸಲ್ಪಡುವುದಕ್ಕಾಗಿ ನಾವು ಪ್ರಾರ್ಥಿಸುವುದಾದರೆ ದೇವರು ಅವರನ್ನು ಬಿಡಿಸುತ್ತಾರೆ. ಆ ವಿಜ್ಞಾಪನೆ ಪ್ರಾರ್ಥನೆ ಕೂಡ ನಮಗೆ ಎಷ್ಟೋ ಅವಶ್ಯಕವಾಗಿದೆ. ಪ್ರಾರ್ಥನೆಗೆ ಪ್ರಾಮುಖ್ಯತೆ ಕೊಡಿರಿ. ವೈಯಕ್ತಿಕವಾಗಿ, ಕುಟುಂಬವಾಗಿ, ಸಭೆಯಾಗಿ, ಜೊತೆ ವಿಶ್ವಾಸಿಗಳೊಂದಿಗೆ ಸೇರಿ ಪ್ರಾರ್ಥಿಸೋಣ. ಈ ಅಂತ್ಯಕಾಲದಲ್ಲಿ ಅದ್ಭುತ ಮಹತ್ಕಾರ್ಯಗಳನ್ನು ನಮ್ಮ ಕಣ್ಣಾರೆ ನೋಡೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಏಕ ಮನಸ್ಸಿನಿಂದ ಪ್ರಾರ್ಥಿಸುವವರನ್ನಾಗಿ ನಮ್ಮನ್ನು ಮಾಡಿರಿ ದೇವರೇ. ಒಂದೇ ಮನಸ್ಸಿನಿಂದ ಪ್ರಾರ್ಥನೆ ಮಾಡುವ ಹಾಗೆ ಸಹಾಯ ಮಾಡಿರಿ. ಇಬ್ಬರು ಮೂವರು ಯಾವ ಒಂದು ವಿಷಯದಲ್ಲಿ ಭೂಲೋಕದಲ್ಲಿ ಬಂಧಿಸ್ತಾರೋ ಅದು ಪರಲೋಕದಲ್ಲಿ ಬಂಧಿಸಲ್ಪಡುತ್ತೆ. ಯಾವುದನ್ನು ಬಿಡುಗಡೆ ಮಾಡ್ತಾರೋ ಅದು ಪರಲೋಕದಲ್ಲಿ ಬಿಡುಗಡೆಯಾಗುತ್ತೆ. ಪರಲೋಕ ಶಕ್ತಿಯನ್ನು ಭೂಲೋಕಕ್ಕೆ ಇಳಿಸಬಲ್ಲಂತಹ ರಿಮೋಟ್ ಕಂಟ್ರೋಲ್ ಹಾಗೆ ಪ್ರಾರ್ಥನೆ ಇದೆ ಎಂದು ಗ್ರಹಿಸಿಕೊಂಡು, ಪ್ರಾರ್ಥನೆ ಎಷ್ಟು ಬೆಲೆಯುಳ್ಳದಾಗಿದೆ ಎಂದು, ಎಷ್ಟು ಶಕ್ತಿಯುಳ್ಳದಾಗಿದೆ ಎಂದು, ಪ್ರಾರ್ಥನೆ ಮುಖಾಂತರ ಎಷ್ಟು ಅದ್ಭುತ ಮಹತ್ಕಾರ್ಯಗಳು ನಡೆಯುತ್ತವೆ ಎಂಬುದಾಗಿ ನಾವು ಗುರುತಿಸಿ ನಮ್ಮ ಬದುಕಿನಲ್ಲಿ ಪ್ರಾರ್ಥನೆಗೆ ಪ್ರಾಮುಖ್ಯತೆ ಕೊಡುವ ಹಾಗೆ ವೈಯಕ್ತಿಕವಾಗಿ, ಕುಟುಂಬವಾಗಿ, ಸಭೆಯಾಗಿ ವಿಜ್ಞಾಪನೆ ಮಾಡುವವರಾಗಿ ಅನೇಕ ಮಹತ್ಕಾರ್ಯಗಳನ್ನು ನಮ್ಮ ಬದುಕಿನಲ್ಲಿ ನಮ್ಮ ಪ್ರಾರ್ಥನೆ ಮುಖಾಂತರ ಅನೇಕರ ಜೀವಿತದಲ್ಲಿ ನಡೆಯುವುದನ್ನು ನೋಡಿ ನಿಮ್ಮನ್ನು ಸ್ತುತಿಸುವ ಹಾಗೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳು 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟಿರುವ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮ ಪಕ್ಷದಲ್ಲಿ ನಾವು ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ದೇವರು ಅದ್ಭುತಕರವಾದ ಆಶ್ಚರ್ಯ ಮಹತ್ಕಾರ್ಯಗಳನ್ನು ಮಾಡ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.